ಇನ್ನು ಭಾರೀ ಗುಡ್ಡ ಕುಸಿತಕ್ಕೆ ದೇವರನಾಡು ಕೇರಳ ತತ್ತರಿಸಿ ಹೋಗಿದೆ. ವಯನಾಡಿನಲ್ಲಿ 4ನೇ ದಿನಕ್ಕೆ ಈಗ ರಕ್ಷಣಾ ಕಾರ್ಯಾಚರಣೆ ಕಾಲಿಟ್ಟಿದೆ. ಇನ್ನು ಕಾರ್ಯಾಚರಣೆ ಚುರಲ್ಮಾಲದಿಂದ ಮುಂಡಕೈಗೆ ತಾತ್ಕಾಲಿಕ ಬ್ರಿಡ್ಜ್ ನಿರ್ಮಾಣವನ್ನ ಮಾಡಲಾಗಿದೆ. ಬ್ರಿಡ್ಜ್ ಆಗಿರೋದ್ರಿಂದ ರಕ್ಷಣಾ ಕಾರ್ಯಾಚರಣೆ ಈಗ ಚುರುಕು ಪಡ್ಕೊಳ್ತಾ ಇದೆ. ವಯನಾಡಿನಲ್ಲಿ 4ನೇ ದಿನಕ್ಕೆ ಕಾಲಿಟ್ಟಿದೆ. ಇವತ್ತು ಬ್ರಿಡ್ಜ್ ಆಗಿರೋದ್ರಿಂದಾಗಿ ರಕ್ಷಣಾ ಕಾರ್ಯಾಚರಣೆ ಚುರುಕು ಪಡ್ಕೊಂಡಿದೆ. ಮತ್ತಷ್ಟು ಮೃತದೇಹವನ್ನು ಇವತ್ತು ಪತ್ತೆ ಹಚ್ಚೋದಕ್ಕೆ ಸಾಧ್ಯ ಆಗುವಂತಹ ನಿರೀಕ್ಷೆ ಇದೆ. ಯಾಕಂತಂದರೆ ಬ್ರಿಡ್ಜ್ ನಿರ್ಮಾಣ ಆಗಿದೆ. ಅಲ್ಲಿ ತಾತ್ಕಾಲಿಕವಾಗಿ ಸೇನೆ ಬ್ರಿಡ್ಜ್ ಅನ್ನು ನಿರ್ಮಾಣ ಮಾಡಿರೋದ್ರಿಂದಾಗಿ ಇವತ್ತಿನ ಕಾರ್ಯಾಚರಣೆ ಮತ್ತಷ್ಟು ಚುರುಕುಗೊಳ್ಳುವಂತಹ ಸಾಧ್ಯತೆ ಇದೆ. ಕೇರಳದಲ್ಲಿ ನಡೆದಂತಹ ಭೀಕರ ಭೂಕುಸಿತಕ್ಕೆ ಇದೀಗ 4 ದಿನ ಕಾಲಿಟ್ಟಿರುವಂತದ್ದು. ಈಗಾಗಲೇ ರಕ್ಷಣಾ ಕಾರ್ಯಾಚರಣೆಗಳು ಭರದಿಂದ ಸಾಗ್ತಿರ್ತಕ್ಕಂಥದ್ದು. ಮುಖ್ಯವಾಗಿ ನಾನಿರುವಂತಹ ಸೇತುವೆ ಏನಿದೆ ಇದು ಸಂಪೂರ್ಣ ಕೊಲಾಪ್ಸ್ ಆಗಿತ್ತು. ಈಗ ನೋಡ್ತಾ ಇರಬಹುದು ಈ ಒಂದು ಬ್ರಿಡ್ಜ್ ಅನ್ನ ಇದೀಗ MEG ಏನು ಗ್ರೂಪ್ ಇದೆ ಇದು ನಿರ್ಮಾಣ ಮಾಡಿರುವಂತದ್ದು. ಮುಖ್ಯವಾಗಿ ಈ ಒಂದು ಬ್ರಿಡ್ಜ್ ಸಂಪರ್ಕ ಸೇತುವೆ ಏನಿತ್ತು ಭಾರಿ ಭೂಕುಸಿತಕ್ಕೆ ಸಂಪೂರ್ಣವಾಗಿ ಹಾನಿಯಾಗಿತ್ತು. ಮುಖ್ಯವಾಗಿ ಮುಂಡಕೈ ಆಗಿರ್ಬೋದು, ಅಟ್ಟಮಲೆ ಆಗಿರ್ಬೋದು, ಈ ಒಂದು ಸ್ಥಳಕ್ಕೆ ಸಂಪರ್ಕ ಕಲ್ಪಿಸಬೇಕು ಅಂತಿದ್ರೆ ಇದೇ ಒಂದು ಮುಖ್ಯ ರಸ್ತೆ ಆಗಿತ್ತು. ಇದೀಗ ಈ ಒಂದು ಮುಖ್ಯ ರಸ್ತೆಯನ್ನ ಭಾರತೀಯ ಸೇನೆಯ MEG ಗ್ರೂಪ್ ಏನಿದೆ ನಿರ್ಮಾಣ ಮಾಡಿರುವಂತದ್ದು. ಈ ಬ್ರಿಡ್ಜ್ನ ಒಂದು ವೈಶಿಷ್ಟ್ಯತೆ ಏನಪ್ಪಾ ಅಂತಂದ್ರೆ ಏನು 90 ಮೀಟರ್ ಉದ್ದದ ಹಾಗೂ 45 ಟನ್ ಸಾಮರ್ಥ್ಯವನ್ನ ಹೊಂದಿರುವಂತಹ ಈ ಒಂದು ಬ್ರಿಡ್ಜ್ ಇದೊಂದು ಈಗ ಸಹಕಾರಿಯಾಗಿರುವಂತದ್ದು. ರಕ್ಷಣಾ ಕಾರ್ಯಾಚರಣೆಗೆ ಮುಖ್ಯವಾಗಿ ಅಡಚಣೆ ಆಗಿದ್ದಂತೆ ಈ ಒಂದು ರಸ್ತೆ ಏನು ಈ ರಸ್ತೆ ಸಂಪೂರ್ಣವಾಗಿ ಹಾನಿಯಾಗಿರೋದ್ರಿಂದ ಸಮಸ್ಯೆ ಎದುರಾಗಿತ್ತು. ರಕ್ಷಣಾ ತಂಡಗಳು ಮುಂಡಕೈ ಆಗಿರ್ಬೋದು, ಹಾಗೇನೆ ಅಟ್ಟಮಲೈ ಭಾಗದಿಂದ ಜನರ ರಕ್ಷಣೆ ಮಾಡಬೇಕು ಅಂತಂದ್ರೆ ಸಂಪರ್ಕ ಸಾಧ್ಯವಾಗ್ತಿರ್ಲಿಲ್ಲ. ಜೊತೆಗೆ ಇಟಾಚಿ ಯಂತ್ರಗಳಾಗಿರ್ಬೋದು, ಭಾರಿ ಗಾತ್ರದ ವಾಹನಗಳನ್ನ ಸಂಚಾರ ಕೂಡ ಸಾಕಷ್ಟು ಸಮಸ್ಯೆ ಆಗಿತ್ತು. ಆದ್ರೆ ಇದೀಗ ಈ ಒಂದು ಬ್ರಿಡ್ಜ್ ನಿರ್ಮಾಣವಾಗಿರುವಂತದ್ದು ಎಲ್ಲ ರಕ್ಷಣಾ ಕಾರ್ಯಾಚರಣೆಗೆ ಒಂದು ರೀತಿಯಲ್ಲಿ ಪ್ಲಸ್ ಪಾಯಿಂಟ್ ಕೂಡ ಆಗಿರುವಂತದ್ದು. ಅಂದ್ರೆ ಇಟಾಚಿಗಳಾಗಿರ್ಬೋದು, ಹಾಗೇನೆ ಭಾರಿ ಗಾತ್ರದ ಯಂತ್ರಗಳು ಈಗಾಗಲೇ ಮುಂಡಕೈ ಭಾಗವನ್ನ ತಲುಪಿರ್ತಕ್ಕಂಥದ್ದು. ಮುಖ್ಯವಾಗಿ ಈ ಸ್ಥಳ ನೋಡ್ತಿದ್ರಿ, ಇದು ಒಂದು ದೇವಸ್ಥಾನ ಇದ್ದಂತ ಸ್ಥಳ. ಇದು ಸಂಪೂರ್ಣವಾಗಿ ಈ ಒಂದು 4 ದಿನಗಳ ಹಿಂದೆ ಸುರಿದ ಭಾರಿ ಮಳೆಗೆ ಸಂಪೂರ್ಣವಾಗಿ ಹಾನಿಯಾಗಿರುವಂತದ್ದು. ಇದೀಗ ಸಾಕಷ್ಟು ರಕ್ಷಣಾ ಕಾರ್ಯಾಚರಣೆ ಕೂಡ ಬರದಿಂದ ಸಾಗ್ತಾ ಇರತಕ್ಕಂಥದ್ದು. ಜೊತೆಗೆ ಮಳೆ ಕೂಡ ಅಂದ್ರೆ ನಿನ್ನೆ 2 ದಿನ ಏನಿತ್ತು ಕೊಂಚ ಮಳೆ ಬಿಡುವನ್ನ ನೀಡಿತ್ತು. ಆದ್ರೆ ಇದೀಗ ಮತ್ತೆ ಮಳೆ ಕೂಡ ಹೆಚ್ಚಾಗಿರುವಂತದ್ದು. ಇಂದು ಹೆಚ್ಚಾಗಿ ಅಂದ್ರೆ ಕಳೆದ 2 ದಿನಗಳು ಕೂಡ ಕೇವಲ ಮ್ಯಾನ್ಯುವಲ್ ಅಂದ್ರೆ ಸ್ವಯಂ ಸೇವಕರಿಂದನೇ ಒಂದು ರಕ್ಷಣಾ ಕಾರ್ಯಾಚರಣೆ ನಡೀತಾ ಇತ್ತು. ಈಗ ಇಟಾಚಿ ಯಂತ್ರಗಳು ಏನು ಆ ಭಾಗಕ್ಕೆ ತಲುಪಿರೋದ್ರಿಂದ ಭಾರಿ ಗಾತ್ರದ ಮನೆಗಳ ಮೇಲೆ ಬಿದ್ದಂತಹ ಸ್ಲ್ಯಾಬ್ಗಳನ್ನ ತೆರವು ಮಾಡೋ ಕಾರ್ಯಾಚರಣೆಗೆ ಮುಂದಾಗಿರುವಂತದ್ದು. ಜೊತೆಗೆ ಈಗ ಹೆಚ್ಚಾಗಿ ಶವಗಳು ಸಿಗುವ ಸಾಧ್ಯತೆಗಳು ಕೂಡ ಇದೆ. ನಿನ್ನೆಯಿಂದ ಕೂಡ ಹೆಚ್ಚಿನ ಶವಗಳು ಕೂಡ ಸಿಗ್ತಾ ಇದ್ವು. ಈ ಭಾಗ ಆಗಿರ್ಬೋದು ಮತ್ತು ಬೇರೆ ಬೇರೆ ಭಾಗದಲ್ಲಿ ಕೂಡ ಶವಗಳು ಸಿಗ್ತಾ ಇದ್ವು. ಸದ್ಯ ಇದೀಗ ಕಾರ್ಯಾಚರಣೆ ಬರಂದು ಸಾಕ್ತಿದೆ. ಕೊಂಚ ಮಳೆ ಕೂಡ ಹೆಚ್ಚಾಗಿರುವಂತದ್ದು. ಮಳೆ ಹೆಚ್ಚಾದಂತೆ ಯಾವ ರೀತಿ ಅನಾಹುತಗಳು ಆಗುತ್ತೆ ಅನ್ನೋದು ಕೂಡ ಭಯ ಈ ಭಾಗದ ಜನರನ್ನ ಕಾಡ್ತಿರ್ತಕ್ಕಂಥದ್ದು. ವಿಡಿಯೋ ಜರ್ನಲಿಸ್ಟ್ ಮನೋಜ್ ಜೊತೆ ಲೋಹಿತ್ ಎಂ ಆರ್, ವಿಸ್ತಾರ ನ್ಯೂಸ್, ವಯನಾಡ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.